ಫಸ್ಟ್ 4,000 ಆಫರ್ ನನ್ಗೆ ಹೆಂಗ್ ಕೊಟ್ಟಿದ್ರು, ಯಾವ ತರ ಕೊಟ್ಟಿದ್ರು, ಡೆಲಿವರಿ ಫೀಲ್ಡ್ ಅಲ್ಲಿ ನಾನು ಯಾವ ರೀತಿ ವರ್ಕ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ನಿಮ್ಗೆ ತಿಳಿಸ್ಕೊಡ್ತೀನಿ. ಅದನ್ನ ಬೇಸ್ ಮಾಡ್ಕೊಂಡು ನೀವು ಈ ರೀತಿ ಮಾಡ್ಬೇಕಾ ಬೇಡವಾ ಅನ್ನೋದು ನೀವೇ ಡಿಸೈಡ್ ಮಾಡ್ಕೊಳ್ಳಿ. ಹೌದಾ, ನಿಜಾನಾ? ಹೆಂಗೆ? ಯಾವುದೇ ಕಾರಣಕ್ಕೂ ಕೂಡ ನಾನು ವಾರ ಫುಲ್ಲು ಒಂದೇ ಆ್ಯಪಲ್ಲೇ ಕೆಲಸ ಮಾಡಲ್ಲ. ಯಾಕಂದರೆ ಗ್ಯಾಪ್ ಕೊಟ್ಟು ಮಾಡ್ತೀನಿ. ಒಂದು ವೇಳೆ ವಾರ ಫುಲ್ಲು ಒಂದೇ ಆ್ಯಪಲ್ಲೇ ಕೆಲಸ ಮಾಡಬೇಕು ಅಂತಂದರೆ ಚೆನ್ನಾಗಿ ಅರ್ನಿಂಗ್ಸ್ ಆಗಿದ್ರೆ ಮಾತ್ರ ವಾರ ಫುಲ್ಲು ಒಂದರಲ್ಲೇ ಕೆಲಸ ಮಾಡ್ತೀನಿ. ಸೋಮವಾರದಿಂದ ಶನಿವಾರದವರೆಗೂ ಸ್ವಿಗ್ಗಿಯಲ್ಲಿ ಕೆಲಸ ಮಾಡಿರಲಿಲ್ಲ, ಬೇರೆ ಆ್ಯಪಲ್ಲಿ ಕೆಲಸ ಮಾಡ್ತಾ ಇದ್ದೆ. ಅದಕ್ಕೋಸ್ಕರನೇ ಸ್ವಿಗ್ಗಿಯಲ್ಲಿ ವೀಕೆಂಡ್ ಆಫರ್ ಅಂತ ಹೇಳ್ಬಿಟ್ಟು ಫ್ಲಾಟ್ ಪೇ ಕೊಟ್ಟಿದ್ರು. ಅದು ಯಾವ ಥರ ಅಂತಂದರೆ ಪೀಕ್ ಅವರಲ್ಲಿ 100ಇಂದ 120, ನಾನ್ ಪೀಕಲ್ಲಿ ಪರ್ ಆರ್ಡರ್ಗೆ 80 ರುಪೀಸು. ಒಂದು ವಿಷಯದ ಜ್ಞಾಪಕ ಇಟ್ಕೊಳ್ಳಿ, ಎಲ್ರಿಗೂ ಒಂದೇ ಥರ ಆಫರು ಸರ್ಜು ಕೊಡೋದಿಲ್ಲ. ಒಂದು ವೇಳೆ ಸರ್ಜು ಆಫರು ಕೊಟ್ಟರೆ ಕೂಡ ನೀವು ಬಂದು ಜಾಯ್ನ್ ಆಗಿದ್ದೀರಾ ಅಂದರೆ ಬೇಕು ಅಂತಲೇ ಅರ್ನಿಂಗ್ಸ್ ಆಗಬಾರ್ದು ಅಂತ ಹೇಳ್ಬಿಟ್ಟು ಕೆಲವ್ರಿಗೆ ಮಾತ್ರ ಲಾಂಗ್ ಹಾಕೋದು, ವೆಯ್ಟಿಂಗ್ ಆರ್ಡರ್ ಹಾಕೋದು, ಖಾಲಿ ಬರೋ ಥರ ಮಾಡೋದು, ಆ ಥರ ಎಲ್ಲ ಮಾಡ್ತಾರೆ. ಈ ಥರ ಪ್ರಾಬ್ಲಮ್ಸ್ ಎಲ್ಲ ಇರುತ್ತೆ. ಆಫರ್ ಕೊಟ್ಟಾಗ ಯೂಸ್ ಮಾಡ್ಕೊತೀವಿ, ಕಷ್ಟಪಡ್ತೀವಿ, ಅರ್ನ್ ಮಾಡ್ತೀವಿ ಅನ್ನೋರಾದರೆ ಬಂದು ಅರ್ನ್ ಮಾಡ್ಕೋಬೋದು. ಅರ್ಥ ಆಯಿತು ಅಂದ್ಕೊತೀನಿ. ಆಫರ್ ಯಾವ ರೀತಿ ಬರುತ್ತೆ, ಯಾವ ರೀತಿ ಅರ್ನ್ ಮಾಡಬೇಕು, ಏನು ಪ್ರಾಬ್ಲಮ್ಸ್ ಇರ್ತವೆ ಅಂತ ಹೇಳ್ಬಿಟ್ಟು. ಒಂದು ವೇಳೆ ಇದ್ರ ಬಗ್ಗೆ ಕೂಡ ನಿಮ್ಗೆ ಅರ್ಥ ಆಗಿಲ್ಲ ಅಂತಂದರೆ ಕಾಮೆಂಟ್ ಸೆಕ್ಷನಲ್ಲಿ ಏನು ಅರ್ಥ ಆಗಿಲ್ಲ ಅಂತ ಹೇಳ್ಬಿಟ್ಟು ಕಾಮೆಂಟ್ ಮಾಡಿ, ಅದ್ರ ಬಗ್ಗೆ ಸಪ್ರೇಟಾಗಿ ವಿಡಿಯೋ ಮಾಡಿ ನಿಮಗೆ ತಿಳಿಸ್ಕೊಡೋದಕ್ಕೆ ಪ್ರಯತ್ನ ಮಾಡ್ತೀನಿ. ಇನ್ನಷ್ಟು ಇಂಟ್ರೆಸ್ಟಿಂಗ್ ವಿಡಿಯೋಗಳಿಗೋಸ್ಕರ ನಮ್ಮ ಚಾನಲ್ನ ಫಾಲೋ ಮಾಡೋದು ಮಾತ್ರ ಮಾಡಿಬಿಡಿ.